ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೃಥ್ವೀಸ್ ಫ್ಯಾಮಿಲಿ. ನಾನು ನಿಮ್ಮ ಪೃಥ್ವಿ ಸುನೀಲ್. ಈಗ ಅವರೆಕಾಳು ಸೀಸನ್ನು, ವೆರೈಟಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಓಕೆ, ಇವತ್ತಿನ ವ್ಲಾಗ್ನ ಬಾಗಿಲಿಗೆ ನೀರು ಹಾಕಿ ಡಿಸೈನಾಗಿ ರಂಗೋಲಿಗಳನ್ನ ಹಾಕ್ಕೊಂಡು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ನನಗೆ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕೋದು ಅಂದರೆ ತುಂಬಾ ಖುಷಿಯಾಗುತ್ತೆ. ಒಂದಿನವೂ ಕೂಡ ಬಾಗಿಲಿಗೆ ನೀರು ಹಾಕಲಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನವೇ ಅನಿಸಲ್ಲ, ಏನೋ ಒಂಥರ ಬೇಜಾರು ಅನಿಸುತ್ತೆ. ಹೀಗೆ ಪ್ರತಿದಿನ ಎದ್ದು ಹೀಗೆ ಬಾಗಿಲಿಗೆ ನೀರು ಹಾಕ್ಕೊಂಡು ರಂಗೋಲಿ ಹಾಕೊಳ್ಳೋದ್ರಲ್ಲಿ ಏನೋ ಒಂಥರ ಮನಸ್ಸಿಗೆ ಖುಷಿ ಮತ್ತು ನೆಮ್ಮದಿ ಅನಿಸುತ್ತೆ. ನಾವು ಕೆಳಗಡೆ ಮನೆಯಲ್ಲಿದ್ದಾಗ ಮನೆ ಮುಂದೆ ಜಾಗ ದೊಡ್ಡದಾಗಿತ್ತು, ಸಗಣಿ ಸಾರಿಸಿ ದೊಡ್ಡದಾಗಿ ರಂಗೋಲಿ ಹಾಕುತ್ತಿದ್ದು. ಈಗ ಮೇಲ್ಗಡೆ ಮನೆಗೆ ಬಂದಮೇಲೆ ಜಾಗ ಚಿಕ್ಕದು, ಹಾಗಾಗಿ ಈಗ ಚಿಕ್ಕದಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಬ್ಬದ ಟೈಮಲ್ಲೆಲ್ಲ ಕೆಳಗಡೆ ಹೋಗಿ ನೀರು ಹಾಕಿ ದೊಡ್ಡದಾಗಿ ರಂಗೋಲಿ ಹಾಕಿ ಬಣ್ಣ ಎಲ್ಲ ತುಂಬಿ ಬರ್ತೀವಿ. ನೋಡೋಕ್ಕೆ ಏನೋ ಒಂಥರ ಖುಷಿಯಾಗುತ್ತೆ. ಆ ಕಲರ್ಫುಲ್ ರಂಗೋಲಿ ನೋಡೋದಕ್ಕೇ ಖುಷಿ ಅನಿಸುತ್ತೆ. ನಿನ್ನೆ ನೈಟು ನನಗೆ ಏನು ತಿಂಡಿ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ನಮಗೆ. ಒಂದೊಂದು ಸಾರಿ ತಿಂಡಿ ಏನು ಮಾಡೋದು, ಅಡುಗೆ ಏನು ಮಾಡೋದು ಅಂತ ಹಿಂಗೇನೆ ಯೋಚನೆ ಮಾಡ್ತಾ ಇರ್ತೀವಿ. ಸರಿ, ಅಮ್ಮ ಇದ್ದಿದ್ದು ಅವರೆಕಾಳು ಥರ ಕೇಳಪ್ಪ ಅಂತಂದರು. ನಮ್ಮ ಮನೆಯವ್ರಿಗೆ ಅವರೆಕಾಳು ತರೋದಕ್ಕೆ ಕೇಳಿದೆ. ಅವ್ರು ಅವರೆಕಾಳು ತಂದರು. ರಾತ್ರಿ ಅಮ್ಮ ನಾನು ಸೇರಿಕೊಂಡು ಅವರೆಕಾಳನ್ನ ಸುಲಿದು ಚಿಲ್ಕಿಸಿಟ್ಕೊಂಡಿದ್ವಿ. ಆಮೇಲೆ ಅಮ್ಮಂಗೆ ಏನು ಮಾಡೋಣಮ್ಮ ಅಂತ ಕೇಳಿದಕ್ಕೆ ಚಿಲ್ಕ ಅವರೆಕಾಳು ಚಿತ್ರಾನ್ನ ಮಾಡವ ಅಂತ ಅಂದರು. ಸರಿ ಅಂದ್ಬಿಟ್ಟು ಮಸಾಲೆ ಅವರೆಕಾಳು ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅವರೆಕಾಳನ್ನ ತೊಳ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಈ ಕಡೆ ಅನ್ನಕ್ಕೂ ಇಟ್ಕೊಂಡಿದ್ದೀನಿ, ಜೊತೆಗೆ ಆ ಕಡೆ ಅವರೆಕಾಳನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ತುಂಬಾ ಚಳಿ ಇರೋದ್ರಿಂದ ಬೇಗ ಎದ್ದೇಳೋದಕ್ಕೂ ಕೂಡ ಆಗೋಲ್ಲ. ಬೆಳಿಗ್ಗೆ ಎದ್ದು ನೀರನ್ನು ಮುಟ್ಟೋದಕ್ಕೆ ಆಗೋಲ್ಲ, ಕೈಯೆಲ್ಲ ಫುಲ್ಲು ಬೆಂಡು ಬಂದಿರುತ್ತೆ, ಅಷ್ಟು ಥಂಡಿ ಇರುತ್ತೆ. ಈಗಂತೂ ಬೆಳಗ್ಗೆ ಎದ್ದ ತಕ್ಷಣವೇ ಹೊರಗಡೆ ಬಾಗಿಲು ತೊಳೆಯೋಕೆ ಹೋಗಲ್ಲ. ತಿಂಡಿಗೆಲ್ಲ ರೆಡಿ ಮಾಡಿಕೊಂಡು ಒಂದು 7 ಗಂಟೆಗೆ ಹೋಗ್ತೀನಿ ಬಾಗಿಲು ತೊಳೆಯೋದಕ್ಕೆ. ಈಗ ಅಮ್ಮನಿಗೆ ನಾವು ರೈಸ್ ಐಟಮ್ ಏನೂ ಕೊಡಲ್ಲ. ಅಮ್ಮನಿಗೆ ಶುಗರ್ ಇರೋದ್ರಿಂದ ರೊಟ್ಟಿ, ಚಪಾತಿ, ಆಮೇಲೆ ಪಲ್ಯಗಳು, ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯಗಳು ಈ ಥರ ಕೊಡ್ತೀವಿ. ಹಾಗಾಗಿ ಇಲ್ಲಿ ಟೊಮೊಟೊನ ಬೇಯಿಸ್ಕೊಳ್ತಾ ಇದ್ದೀನಿ. ಟೊಮೊಟೊನ ಬೇಯಕ್ಕೆ ಇಟ್ಬಿಟ್ಟು ಕಸ ಗುಡಿಸ್ಕೊಬಿಡೋಣ ಅಂತ ಕಸ ಗುಡಿಸ್ಕೊಳಕ್ಕೆ ಹೋಗಿದ್ದೀನಿ. ಕಸ ಗುಡಿಸ್ಕೊಂಡು ಬರೋಷ್ಟರಲ್ಲಿ ಟೊಮೊಟೊ ಕೂಡ ಬೆಂದಿದೆ. ನೀವು ನೋಡ್ಬೋದು, ನಾವು ಹೆಣ್ಮಕ್ಳು ಒಂದೇ ಕೆಲಸ ಅಂತ ಮಾಡ್ಕೊಂಡು ಕೂರಲ್ಲ. ಯಾಕಂತಂದರೆ ಒಂದೇ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೆ ಕೆಲಸಗಳು ಸಾಗೋದಿಲ್ಲ. ಹಾಗಾಗಿ ಒಂದು ಕೆಲಸ ಜೊತೆ ಇನ್ನೊಂದು ಕೆಲಸಗಳನ್ನು ಕೂಡ ಹೀಗೆ ಮಾಡ್ಕೊಳ್ತಾ ಹೋಗ್ತೀವಿ. ಟೊಮೊಟೊ ಕೂಡ ಬೆಂದಿದೆ. ಟೊಮೊಟೊ ಬೇಯಿಸೋಕ್ಕೂ ಮುಂಚೆ ಮಧ್ಯಕ್ಕೆ ಸೀಳಿ ಹುಳ ಇದೆಯಲ್ವ ಅಂತ ನೋಡಿಕೊಂಡು ಬೇಯೋದಕ್ಕೆ ಇಟ್ಟು. ಇಲ್ಲಾಂದರೆ ಹುಳ ಇರೋದು ಕಾಣೋದೇ ಇಲ್ಲ. ಮೇಲ್ಗಡೆ ಚೆನ್ನಾಗಿರುತ್ತೆ, ಒಳಗಡೆ ಹುಳ ಇರೋದು ಗೊತ್ತೇ ಆಗೋಲ್ಲ. ಹಾಗಾಗಿ ಟೊಮೊಟೊ ಕಟ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಈಗ ನಾನು ಚಿಲ್ಕ ಅವರೆಕಾಳು ಮಸಾಲೆ ಚಿತ್ರಾನ್ನ ಮಾಡೋಣ ಅಂತೇಳಿ ಈರುಳ್ಳಿನ ಹೆಚ್ಕೊಳ್ತಾ ಇದ್ದೀನಿ. ಈರುಳ್ಳಿನ ನಾನು ಆದಷ್ಟು ಸಣ್ಣಕ್ಕೆ ಹೆಚ್ಕೊಳ್ತೀನಿ. ಯಾಕೆಂದರೆ ನನ್ನ ಮಗಳು ತಿನ್ನೋದಿಲ್ಲ. ದೊಡ್ಡದಾಗಿ ಹೆಚ್ಚಿದ್ರೆ ಅವಳಿಗೆ ಕಣ್ಣಿಗೂ ಕೂಡ ದೊಡ್ಡದಾಗಿ ಕಾಣಿಸೋಂಗಿಲ್ಲ, ತೆಗೆದಿಟ್ಬಿಡ್ತಾಳೆ. ಬಾಯಿಗೂ ಕೂಡ ಸಿಗೋಂಗಿಲ್ಲ, ಕಣ್ಣಿಗೂ ದೊಡ್ಡದಾಗಿ ಕಾಣಿಸೋಂಗಿಲ್ಲ, ಎತ್ತಿಟ್ಬಿಡ್ತಾಳೆ, ತಿನ್ನೋದೇ ಇಲ್ಲ. ಹಾಗಾಗಿ ಆದಷ್ಟು ಸಣ್ಣದಾಗಿ ಈರುಳ್ಳಿನ ನಾನು ಕಟ್ ಮಾಡ್ಕೊಳ್ತೀನಿ. ನಂತರ ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ನೀವು ತೊಗೋಬೇಕು. ನಂತರ ಇಲ್ಲಿ ನಾನು ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಮತ್ತು 1 ಇಂಚಷ್ಟು ಶುಂಠಿನ ತೊಗೊಂಡು ಕುಟಾಣಿಗೆ ಹಾಕ್ಕೊಂಡು ಹಿಂಗೆ ದಪ್ಪದಾಗಿ ಕುಟ್ಕೋಬೇಕು. ತೀರಾ ಸಣ್ಣದಾಗಿ ಕುಟ್ಕೋಬಾರ್ದು, ದಪ್ಪದಾಗಿ ಕುಟ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ದಪ್ಪದಾಗಿ ಕುಟ್ಕೋಬೇಕು. ಈಗ ಮಸಾಲೆ ಚಿತ್ರಾನ್ನ ಮಾಡೋದಕ್ಕೆ ಏನೇನು ಬೇಕೋ ಪದಾರ್ಥಗಳನ್ನ ಇಲ್ಲಿ ನಾನು ಜೋಡಿಸಿಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ಬೇಯಿಸ್ಕೊಂಡ್ರಂಥ ಅವರೆಕಾಳು, ಚಿಲ್ಕ ಅವರೆಕಾಳು, ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನು ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜಜ್ಜಿಟ್ಕೊಂಡಂಥ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಗೋಡಂಬಿ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು. ಈಗ ಇದೆಲ್ಲನೂ ಯೂಸ್ ಮಾಡಿಕೊಂಡು ಯಾವ ಥರ ನಾವು ಮಸಾಲೆ ಚಿಲ್ಕ ಅವರೆಕಾಳು ಚಿತ್ರಾನ್ನ ಮಾಡೋದಂತ ನೋಡೋಣ. ಮಕ್ಕಳಿಗೆ ಒಂದೇ ಥರ ಮಾಡಿಕೊಟ್ರೆ ಇಷ್ಟ ಆಗೋಲ್ಲ. ಈ ರೀತಿ ವೆರೈಟಿಯಾಗಿ ಏನೇನಾದರೂ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ. ನನ್ನ ಮಗಳಿಗೆ ಈ ರೀತಿ ವೆರೈಟಿ ಅಂತಂದರೆ ತುಂಬ ಇಷ್ಟ ಆಗುತ್ತೆ. ಸರಿ ಅಂತೇಳಿ ಒಲೆಯನ್ನು ಹಚ್ಚಿ ಒಲೆ ಮೇಲೆ ಪಾತ್ರೆ ಇಟ್ಟು, ಪಾತ್ರೆ ಬಿಸಿಯಾದ ನಂತರ ಎಣ್ಣೆ ಸೇರಿಸ್ಕೊಂಡು, ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಜೀರಿಗೆ ಮತ್ತು ಜಜ್ಜಿಟ್ಕೊಂಡಂಥ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಹೆಚ್ಚಿಟ್ಕೊಂಡಂಥ ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ. ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ತದನಂತರ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡ್ರಂಥ ಈರುಳ್ಳಿಯನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಈರುಳ್ಳಿಯನ್ನು ಸೇರಿಸ್ಕೊಂಡು
ಅದ್ರ ಕಲರ್ ಚೇಂಜ್ ಆಗಬೇಕು, ಅಂದರೆ ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ. ಈಗ ನಾನು ಅರಿಶಿಣದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ತದನಂತರ ಬೇಯಿಸಿಟ್ಕೊಂಡಿರುವಂತಹ ಚಿಲ್ಕವರೆ ಕಾಳನ್ನು ಕೂಡ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಈಗೆಲ್ಲ ಫ್ರೈ ಆದ ನಂತರ ನಾನು ಸ್ಟಾರ್ಟಿಂಗಲ್ಲೇ ಗೋಡಂಬಿನ ಹುರ್ಕೋಬೇಕಿತ್ತು, ಮರ್ತುಬಿಟ್ಟೆ. ಸರಿ ಈಗ ಹುರ್ಕೊಳ್ಳೋಣ ಅಂತೇಳಿ ಸಪ್ರೇಟಾಗಿ ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ. ಗೋಡಂಬಿ ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮನೇಲಿ ಚಿತ್ರಾನ್ನಕ್ಕೆ ಕಡಲೆ ಬೀಜ ಇರಲೇಬೇಕು. ಕಡಲೆ ಬೀಜ ಇಲ್ಲ ಅಂತಂದರೆ ನಮ್ಮನೇಲಿ ಯಾರೂ ಕೂಡ ಚಿತ್ರಾನ್ನ ತಿನ್ನಲ್ಲ. ಹಾಗಾಗಿ ಇಲ್ಲಿ ಕಡಲೆ ಬೀಜ ಇಲ್ಲ, ಅವ್ರಿಗೇನಾದರೂ ಬಾಯಿಗೆ ಕ್ರಿಸ್ಪಿಯಾಗಿ ಸಿಗ್ತಾ ಇರಬೇಕು. ಹಾಗಾಗಿ ನಾನು ಗೋಡಂಬಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ. ಗೋಡಂಬಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನಾನು ಅನ್ನ ಮಾಡ್ಕೊಂಡಿದ್ದೆ, ಅನ್ನನ ತಣ್ಣಗಾಕಿಟ್ಟಿದ್ದೆ. ಅನ್ನ ತಣ್ಣಗಾದ ನಂತರ ಈ ಪಾತ್ರೆಗೆ ಸೇರಿಸ್ಕೊಂಡು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಕೆಲವರಿಗೆ ತೆಂಗಿನಕಾಯಿ ಇಷ್ಟ ಆಗಲ್ಲ, ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ನಂತರ ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ. ಕೆಲವರಿಗೆ ಗೋಡಂಬಿನೂ ಕೂಡ ಇಷ್ಟ ಆಗಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾನು ಅರ್ಧ ಹೋಳಷ್ಟು ನಿಂಬೆಹಣ್ಣೆ ಹಿಂಡ್ಕೊತಾ ಇದ್ದೀನಿ. ಇಲ್ಲಿ ಹುಳಿನ ನೋಡಿಕೊಂಡು ನೀವು ನಿಂಬೆಹಣ್ಣ ಹಿಂಡ್ಕೊಳ್ಳಿ. ನನಗೆ ಅರ್ಧ ಹೋಳು ಸಾಕು ಅನ್ನಿಸ್ತು, ಹಾಗಾಗಿ ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ಕೊಂಡಿದ್ದೀನಿ. ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಗೊಜ್ಜನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ, ಯಾಕೆಂದರೆ ಖಾರ ಆಗಿಬಿಟ್ರೆ ಮಕ್ಕಳು ತಿನ್ನಲ್ಲ ಅಂತೇಳಿ ಸ್ವಲ್ಪ ಗೊಜ್ಜನ್ನು ಎತ್ತಿಟ್ಕೊಂಡಿದ್ದೀನಿ. ನಿಮಗೇನಾದರೂ ಮಸಾಲೆ ಕಮ್ಮಿ ಆಯಿತು ಅಂತ ಅನಿಸಿದರೆ ಆ ಗೊಜ್ಜನ್ನು ಇದಕ್ಕೆ ಸೇರಿಸ್ಕೊಬಹುದು. ನಂತರ ನಾವು ರುಚಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ. ನಾನೀಗ ಅನ್ನ ಮಿಕ್ಸ್ ಮಾಡೋಷ್ಟರಲ್ಲಿ ಮಕ್ಕಳು ಕೂಡ ಇದ್ದರು. ಮಕ್ಕಳಿಗೆ ಕುಡಿಯೋಕ್ಕೆ ನೀರು ಕೊಟ್ಟು ಅವ್ರನ್ನ ಮುಖ ತೊಳೆಯೋಕ್ಕೆ ಕಳಿಸ್ದೆ. ಮಕ್ಕಳು ಮುಖ ತೊಳ್ಕೊಂಬರೋಷ್ಟರಲ್ಲಿ ಅವ್ರಿಗೆ ತಿಂಡಿ ಹಾಕಿಡೋಣ ಅಂತ ಹಾಕಿಡ್ತಾ ಇದ್ದೀನಿ. ಚಿತ್ರಾನ್ನ ಅಂತೂ ತುಂಬ ಟೇಸ್ಟಿಯಾಗಿ ಉದ್ದುದ್ರಾಗಿ ತುಂಬಾ ಚೆನ್ನಾಗಾಗಿದೆ. ನನ್ನ ಮಗಳು ಎದ್ದ ತಕ್ಷಣ ಸೀದಾ ಅಡುಗೆ ಮನೆಗೆ ಬರ್ತಾಳೆ. ಬಂದು ನಾನು ಏನು ತಿಂಡಿ ಮಾಡ್ತಿದ್ದೀನಿ ಅಂತ ಚೆಕ್ ಮಾಡ್ತಾಳೆ. ಏನಾದರೂ ನಾನು ನಾರ್ಮಲ್ ತಿಂಡಿನೇ ಮಾಡಿದರೆ ತಿಂಡಿನೇ ಬೇಡ ಅಂತ ಹೇಳ್ತಾಳೆ. ಇವತ್ತು ರೆಡಿಯಾಗಮ್ಮ ಅಂತ ಹೇಳೋದೇ ಬೇಡ, ಅವಳೇ ಪಟಾಪಟ ಅಂತ ರೆಡಿಯಾಗಿ ತಿಂಡಿಗೆ ಬಂದು ಪ್ಲೇಟ್ ಇಟ್ಕೊಂಡು ನಿಂತಿರ್ತಾಳೆ. ಇವತ್ತು ಬಾಕ್ಸಿಗೆ ಆ್ಯಪಲ್ ಹಾಕೋಣ ಅಂತ ಕಟ್ ಮಾಡ್ತಿದ್ದೆ. ನನ್ನ ಮಗಳು ನೋಡಿಬಿಟ್ಟು ಅಮ್ಮ ಆ್ಯಪಲ್ ಬೇಡ ಅಂತಂದ್ಲು. ಯಾಕಮ್ಮ ಅಂದರೆ ಕಪ್ಪಾಗಿರುತ್ತೆ ಮತ್ತು ತಿನ್ನೋಕ್ಕೆ ಬೇಜಾರಾಗುತ್ತೆ ಅಂದ್ಲು. ಸರಿ ಅಂತೇಳಿ ಒಂದು ಬೌಲ್ಗೆ ನೀರು ಮತ್ತು ಸಣ್ಣ ಉಪ್ಪನ್ನು ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಂಥ ಆ್ಯಪಲ್ನ ಹಾಕ್ಕೊಂಡು 2 ಸೆಕೆಂಡ್ ಬಿಟ್ಟು ಮತ್ತು ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಆ್ಯಪಲ್ಲು ಕಪ್ಪಾಗಲ್ಲ, ಫ್ರೆಶ್ ಆಗೇ ಇರುತ್ತೆ. ನಂತರ ಇಲ್ಲಿ ಮಕ್ಕಳಿಗೆ ಲಂಚ್ ಬಾಕ್ಸು ಕೂಡ ರೆಡಿ ಆಯಿತು, ಲಂಚ್ ಬ್ಯಾಗು ಕೂಡ ರೆಡಿ ಆಯಿತು. ಮಕ್ಕಳು ಕೂಡ ಬೇಗ ಬೇಗ ತಿಂದು ರೆಡಿ ಆದರು. ನನ್ನ ಮಗಳನ್ನಂತೂ ಏಳ್ಸೋಕ್ಕೆ ಆಗ್ತಾಯಿಲ್ಲ, ಡೈಲಿ ಲೇಟಾಗಿ ಎದ್ದೇಳ್ತಾ ಇದ್ದಾಳೆ. ಚಳಿ ಇಲ್ವಾ, ಹಾಗಾಗಿ ನಿಧಾನ ಸ್ವಲ್ಪ ಎದ್ದೇಳೋದು. ಅವಳನ್ನ ಏಳಿಸಿ ರೆಡಿ ಮಾಡೋಷ್ಟರಲ್ಲಿ ಸಾಕಾಗೋಗುತ್ತೆ. ಫೈನಲಿ ಅವರು ಕೂಡ ಸ್ಕೂಲಿಗೆ ಹೋದರು. ನಂತರ ಅಮ್ಮಂಗೆ ತಿಂಡಿ ಮಾಡಿಕೊಡೋಣ ಅಂತ ಒಳಗಡೆ ಬಂದರೆ ನೀರೆಲ್ಲ ಚೆಲ್ಲೋಗ್ಬಿಟ್ಟಿದ್ದಾರೆ. ಅದೆಲ್ಲನೂ ಒರೆಸಿ ಕ್ಲೀನ್ ಮಾಡಿ ಅಮ್ಮಂಗೆ ತಿಂಡಿ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆಯಿತು. ಆದರೂ ಬೇಗ ಬೇಗ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ತಣ್ಣಗಾಗಿಟ್ಕೊಂಡಿರುವಂಥ ಟೊಮೆಟೊನ ಜಾರಿಗೆ ಸೇರಿಸ್ಕೊಂಡು ಒಂದು 5 ಸುಲಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ನೀರು ಹಾಕಲ್ದಲೆ ಹಾಗೇ ರುಬ್ಕೋಬೇಕು. ನಂತರ ಇದು ಟೊಮೊಟೊ ಚಟ್ನಿ ಗೊಜ್ಜು ಮಾಡೋಕ್ಕೆ ಏನೇನು ಮಸಾಲೆ ಬೇಕು ಅಂತಂದರೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಮತ್ತು ರುಬ್ಬಿಟ್ಕೊಂಡಿರುವಂಥ ಟೊಮೆಟೊ. ಈ ಟೊಮೆಟೊ ಗೊಜ್ಜಿಗೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಾಗಾದರೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಲ್ವಾ. ಒಲೆ ಮೇಲೆ ಪಾತ್ರೆ ಇಟ್ಟು ಪಾತ್ರೆ ಬಿಸಿಯಾದ ನಂತರ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಜಜ್ಜಿಟ್ಕೊಂಡಿರುವಂಥ ಒಂದು 5 ಹೆಸರು ಬೆಳ್ಳುಳ್ಳಿ, ಸಣ್ಣಗೆ ಹೆಚ್ಕೊಂಡಿರುವಂಥ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈ ಟೊಮೊಟೊ ಗೊಜ್ಜಿಗೆ ಈ ರೀತಿ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಟೊಮೊಟೊ ಗೊಜ್ಜನ್ನ 15 ದಿನದವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬಹುದು. ಬ್ಯಾಚುಲರ್ಸ್ಗಂತೂ ತುಂಬಾ ಈಸಿಯಾಗಿರುತ್ತೆ ಈ ರೆಸಿಪಿ. ಕ್ವಿಕ್ಕಾಗಿ ಫಾಸ್ಟಾಗಿ ಮಾಡ್ಕೋಬಹುದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಇದು ಬಿಸಿ ಅನ್ನದ ಜೊತೆ ಮತ್ತು ರೊಟ್ಟಿ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ಇದು ಟೇಸ್ಟು ಡಬಲ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಮುಚ್ಚಳ ಮುಚ್ಚಿ
ಸ್ವಲ್ಪ ಹೊತ್ತು ಹಾಗೆ ಬೇಯಿಸ್ಕೋಬೇಕು. ನಂತರ ರೊಟ್ಟಿ ಮಾಡ್ಕೊಳ್ಳೋಣ ಅಂತೇಳಿ ರಾತ್ರಿ ಸ್ವಲ್ಪ ಅನ್ನ ಉಳಿದಿತ್ತು. ಅನ್ನನ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಮತ್ತು ನೀರನ್ನು ಸೇರಿಸ್ಕೊಂಡು ನೈಸಾಗಿ ರುಬ್ಕೋಬೇಕು. ಹೀಗೆ ರುಬ್ಕೊಳ್ಳೋಕ್ಕಾಗಲಿಲ್ಲ ಅಂದರೂ ಕೂಡ ಅನ್ನನ ಕೈಯಿಂದನೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ರೊಟ್ಟಿ ಮಾಡ್ಕೋಬೋದು. ಗೊಜ್ಜು ಕೂಡ ಚೆನ್ನಾಗಿ ಬೆಂದಿದೆ. ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಬಿಟ್ರೆ ಟೊಮೊಟೊ ಗೊಜ್ಜು ರೆಡಿಯಾಗುತ್ತೆ. ತುಂಬ ಟೇಸ್ಟಿಯಾಗಿರೋಂಥ ಟೊಮೊಟೊ ಗೊಜ್ಜು ರೆಡಿಯಾಗಿದೆ ನೋಡಿ. ಅದ್ರ ಜೊತೆ ರೊಟ್ಟಿ ಕೂಡ ರೆಡಿಯಾಗಿದೆ. ಇಲ್ಲಿ ನಾನು ಅಕ್ಕಿ ಮತ್ತು ರಾಗಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ರೊಟ್ಟಿನ ಮಾಡ್ಕೋತಾ ಇದ್ದೀನಿ. ನಮ್ಮ ಅಮ್ಮಂಗಂತೂ ಈ ರೀತಿ ಮಿಕ್ಸಲ್ಲಿ ರೊಟ್ಟಿ ಮಾಡೋದು ಅಂದರೆ ತುಂಬಾ ಇಷ್ಟ. ಅವರೇ ಕೇಳಿ ಮಿಕ್ಸ್ ರೊಟ್ಟಿ ಮಾಡ್ಕೊಡಮ್ಮ, ರಾಗಿ ಹಿಟ್ಟು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ರೊಟ್ಟಿ ಮಾಡ್ಕೊಡಮ್ಮ ಅಂತ ಕೇಳಿ ಮಾಡಿಸ್ಕೋತಾರೆ. ಅಷ್ಟು ಚೆನ್ನಾಗಿರುತ್ತೆ ಇದಂತೂ. ಅನ್ನನ ರುಬ್ಕೊಳ್ಳೋದ್ರಿಂದ ರೊಟ್ಟಿ ಸ್ಮೂತಾಗಿ ಬರುತ್ತೆ ನೋಡಿ. ಇಷ್ಟು ಚೆನ್ನಾಗಿ ಊದ್ಕೊಂಡಿದೆ. ತುಂಬ ಚೆನ್ನಾಗಿ ರೊಟ್ಟಿ ಕೂಡ ಬಂದಿದೆ. ಬಿಸಿ ರೊಟ್ಟಿ, ಬಿಸಿ ಬಿಸಿ ಟೊಮೊಟೊ ಗೊಜ್ಜು ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನೀವು ಕೂಡ ಈಗಲೇ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಅಮ್ಮ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ. ತುಪ್ಪ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಹೀಗೆ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ಟೇಸ್ಟು ಡಬಲ್ ಆಗುತ್ತೆ. ತುಂಬ ಚೆನ್ನಾಗಾಗಿದೆ ನೋಡಿ. ಅಮ್ಮ ಹೇಗಿದೆ ಅಂತ ಹೇಳ್ತಾರೆ, ಚೆನ್ನಾಗಾಗಿದೆಯಂತೆ, ಸೂಪರಾಗಿದೆ ಅಂತ ಹೇಳ್ತಿದ್ದಾರೆ. ಸರಿ, ನಾನು ಕೂಡ ಚಿತ್ರಾನ್ನನ ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡೋಣ ಅಂತ ತೊಗೊಂಡೆ. ಮಕ್ಕಳು ಆಗಲೇ ತಿಂದಿದ್ರಲ್ಲ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ ಅಮ್ಮ ಅಂತ ಹೇಳಿದ್ರು. ಸರಿ, ನಾನು ತಿನ್ನೋಣ ಅಂತ ತಿಂತಾಯಿದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ನಿಮಗೂ ಕೂಡ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.